36 ವರ್ಷಕ್ಕೆ ಬರ್ತಕ್ಕಂಥ ಈ ಒಂದು ದಿನ ಆದ್ದರಿಂದ ಈ ದಿನ ತುಂಬ ಉಪಯೋಗವಾದ ದಿನ ನೋಡಿ. ಬಾಬಾಜಿಯವರು ಬಂದಂಥ ನಕ್ಷತ್ರ ಈ ದಿನ ಏನಿದೆಯೋ ಅದು ಸಾಯಿಬಾಬಾ ಅವರು ಬಂದಂಥದ್ದು ಇಡೀ ಸಮಯಕ್ಕೆ ಹೀಗೆ ಬರಬೇಕು ಅಂತ ದೈವ ನಿರ್ಣಯ ಆಗಿದೆ. ಅವ್ರ ಪೂರ್ಣ ಅನುಗ್ರಹ ಇನ್ನು 21 ದಿವಸ ಸತತವಾಗಿ ಇದ್ದೇ ಇರುತ್ತೆ. ಅದಕ್ಕೆ ವಾಮಕಲ್ಪ ಮಹಾಯಾಗ ಮಂಟಪ ಅಂತ ಆ ಒಂದು ಕಾರ್ಯನ ನಡೆಸಿದ್ದಾರೆ. ಯಜ್ಞಯಾಗಾದಿಗಳು 15-16 ಅಡಿ ಮನುಷ್ಯರು ಓಡಾಡ್ತಾರೆ. ಕೈಲಾಸ ಮಂಟಪದಲ್ಲಿ ಆ ಶವಕ್ಕೊಂದು ಮುಕ್ತಿ ಸಿಗುತ್ತೆ ಅಂತ ಹೇಳ್ಬೋದು. ಪ್ರಯಾಣದ ಪರಮಶಿವನ ಪೂರ್ಣ ಅನುಗ್ರಹ ಇದೆ, ಪರಮಶಿವನ ಪರಿಪೂರ್ಣ ಅನುಗ್ರಹ ಇದೆ. पूर्णताय नमो पूर्णावतिं पूर्णस्याय अनुग्रहीते विघ्नताय विघ्नमण्डलं समर्पयामि. ನಮಸ್ತೆ ವೀಕ್ಷಕರೇ, ವಿಶ್ವಪ್ರಿಯ ವಾಹಿನಿ ವೀಕ್ಷಿಸಿರುವಂತಹ ಸಮಸ್ತ ವೀಕ್ಷಕರಿಗೆ ಸ್ವಾಗತ ಸುಸ್ವಾಗತ. ನಮ್ಮ ಇಂದಿನ ಸಂಚಿಕೆಗಳು ನೀವು ನೋಡ್ತಾ ಬರ್ತಾ ಇದ್ದೀರಾ. ಅದಕ್ಕೆ ಒಂದು ಕೃತಜ್ಞತೆಯನ್ನು ಸಲ್ಲಿಸುತ್ತಾ ಶಾಖಾ ನೀಲಾಂಬರಿ ದೇವಸ್ಥಾನದ ಬಗ್ಗೆ ಹಲವಾರು ಒಂದು ವಿಷಯನ ಮಂಜುನಾಥ್ ಗುರುಗಳು ಕೊಡ್ತಾ ಬರ್ತಾ ಇದ್ದಾರೆ. ಸೊ ಹಾಗೆ ಅವರು ಇವತ್ತಿನ ಸಂಚಿಕೆಯಲ್ಲಿ ಪ್ರಮುಖವಾದಂತಹ ಒಂದು ವಿಷಯನ ನಮ್ಮ ವೀಕ್ಷಕರ ಜೊತೆ ಹಂಚಿಕೊಳ್ಳಲಿದ್ದಾರೆ. ನನಗೆ ಕೆಲವೊಂದು ವಿಷಯದ ಬಗ್ಗೆ ಭಾಳ ಒಂದು ಸಬ್ಜೆಕ್ಟ್ ಬಗ್ಗೆ ತಿಳ್ಕೊಬೇಕು ಅಂತ ಒಂದು ಆಸಕ್ತಿ ಇತ್ತು, ನಮ್ಮ ವೀಕ್ಷಕರ ಮುಂದೆ ತೊಗೊಂಬರಬೇಕು ಅಂತ. ಈಗಾಗಲೇ ನಾವು ತಿಳಿದಿರೋ ಹಾಗೆ ಬಾಬಾಜಿ ಮತ್ತು ಬಾಬಾಗೆ ಇರೋವಂಥ ಶಿರಡಿ ಸಾಯಿಬಾಬಾ ಅವರ ಬಗ್ಗೆ ಹಲವಾರು ಇದುವರೆಗೂ ಎಲ್ಲೋ ಈ ವಿಚಾರನ ಯಾರೂ ತಿಳಿಸಿರಲ್ಲ ಅಂತ ನಾನು ಅಂದ್ಕೊತೀನಿ. ಸೊ ಆ ಒಂದು ವಿಷಯನ ಒಂದು ಪ್ರಸ್ತಾಪ ಮಾಡಿದರು. ಸೊ ಆ ಒಂದು ವಿಚಾರನ ನಿಮ್ಮ ಮುಂದೆ ಒಂದು ತಗೊಂಡು ಬರಬೇಕು ಅಂತ ಅಂದ್ಕೊಂಡಿದ್ದೀವಿ. ಹಾಗೆ ಸಿದ್ಧಾರೂಢರ ಬಗ್ಗೆ, ಸೊ ಈ ಗುರುಗಳ ಬಗ್ಗೆ ಏನಕ್ಕೆ ನಾವು ಮಾಡ್ತಾ ಇದ್ದೀವಿ ಅಂದರೆ, ಅವರು ಪ್ರಪಂಚಕ್ಕೆ ಏನಕ್ಕೆ ಬಂದರು, ಅವರ ಒಂದು ಸಿದ್ಧಾಂತ ಏನಾಗಿತ್ತು, ಈ ಕಲಿಯುಗಕ್ಕೆ ಅದರ ಒಂದು ಉದ್ದೇಶ ಏನಿದೆ. ಸೊ ಈ ವಿಚಾರನ ಗುರುಗಳಿಂದ ನಾವು ಕೇಳಿ ತಿಳ್ಕೊಳ್ಳೋಣ. ಹಾಗೆಯೇ ಇದರ ಜೊತೆಗೇ ಒಂದು ಇಂಟ್ರೆಸ್ಟಿಂಗ್ ಸಬ್ಜೆಕ್ಟು, ಶಂಬಲ ಬಗ್ಗೆ ಸಾಕಷ್ಟು ಜನರಿಗೆ ಒಂದು ಊಹಾಪೋಹಗಳಿದೆ. ಕೆಲವೊಂದು ವಿಷಯನ ನಾವು ಹಲವಾರು ವಾಹಿನಿಯಲ್ಲಿ ನಾವು ಕೇಳಿ ತಿಳ್ಕೊತಾ ಇದ್ದೀವಿ. ಸೊ ಅದ್ರ ಬಗ್ಗೆ ಎಷ್ಟು ತಿಳಿಸ್ತಾರೋ ನನಗೆ ಗೊತ್ತಿಲ್ಲ, ನೋಡೋಣ. ಶಂಬಲ ಬಗ್ಗೆ ಕೂಡ ಒಂದು ವಿಚಾರ ಕೂಡ ಹೇಳ್ತೀನಿ ಅಂತ ಹೇಳಿದ್ದಾರೆ. ಸೊ ಈ ಒಂದು ವಿಚಾರನೆಲ್ಲ ಈ ಒಂದು ಸಂಚಿಕೆಯಲ್ಲಿ ಹಲವಾರು ಸಂಚಿಕೆಯ ರೂಪದಲ್ಲಿ ನಿಮ್ಮ ಮುಂದೆ ಬರಲಿದೆ ವೀಕ್ಷಕರೇ. ಹಾಗಾಗಿ ಎಲ್ಲ ಸಂಚಿಕೆಯನ್ನು ನೀವು ನೋಡಿ, ಇದುವರೆಗೂ ನೀವು ಪ್ರೋತ್ಸಾಹ ಕೊಟ್ಟಿದ್ದೀರಾ, ಅದೇ ರೀತಿಯಲ್ಲೇ ಇನ್ನು ಮುಂಬರುವ ಒಂದು ಸಂಚಿಕೆಗಳಲ್ಲೂ ಕೂಡ ನಿಮ್ಮ ಒಂದು ಪ್ರೋತ್ಸಾಹ ಬೆಂಬಲ ನಮ್ಮ ಚಾನಲ್ಗೆ ಇರಬೇಕು ಅಂತ ಹೇಳ್ತಾ, ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆಗ ವಿಚಾರನ ಎಲ್ಲರಿಗೂ ಶೇರ್ ಮಾಡಿ ಅಂತ ಹೇಳ್ತಾ ಬನ್ನಿ ಕಾರ್ಯಕ್ರಮನ ಪ್ರಾರಂಭಿಸೋಣ. ಗುರುಗಳೇ ನಮಸ್ಕಾರ. ಗುರುಗಳೇ ನಮಸ್ತೆ. ಗುರುಗಳೇ, ಇವತ್ತು ವಿಶೇಷವಾಗಿ ನಮಗೆ ಒಂದು ಒಳ್ಳೆ ಭಾಗ್ಯನ ಕೊಟ್ರಿ. ಇವತ್ತು ಹುಣ್ಣಿಮೆ ದಿವಸ, ಬುದ್ಧ ಪೌರ್ಣಿಮೆ ದಿವಸ ಹೋಮನ ಒಂದು ಮಾಡ್ತಾ ಇದ್ರಿ. ಸೊ ಆ ಹೋಮ ಯಾವ ಒಂದು ಸಂಕಲ್ಪಕ್ಕೆ ನಿಮಗೆ ತಾಯಿ ಅಪ್ಪಣೆ ಕೊಟ್ಟರು, ಆ ಹೋಮ ಯಾವ ಉದ್ದೇಶಕ್ಕಾಗಿ ನೆರವೇರಿಸಲಾಯಿತು, ಮತ್ತು ಪ್ರಥಮ ಬಾರಿಗೆ ನಿಮ್ಮ ಕೈಲಾಸ ಮಂಟಪದಲ್ಲಿ ಇಷ್ಟಲಿಂಗ ಪೂಜೆಯನ್ನು ನೀವು ನೆರವೇರಿಸಿದ್ರಿ.
ಇದರೆಲ್ಲ ಒಂದು ಸಂಕಲ್ಪ ಏನು ಗುರುಗಳೇ, ಅದ್ರ ಬಗ್ಗೆ ತಿಳಿಸ್ಕೊಡ್ಬೇಕು. ನೋಡಿ, ಮೂಲ ಉದ್ದೇಶ ಬಂದು ಎಲ್ಲವೂ ಲೋಕ ಕಲ್ಯಾಣ ಕಾರ್ಯ. ಲೋಕದ ರಕ್ಷಣೆ ಅಲ್ಲ, ಲೋಕ ಕಲ್ಯಾಣದ ರಕ್ಷಣೆ, ಧರ್ಮ ಮತ್ತು ನ್ಯಾಯದ ರಕ್ಷಣೆ. ಇದೇನಾಗುತ್ತೆ ಅಂದರೆ 36 ವರ್ಷಕ್ಕೆ ಒಂದು ಬಾರಿ ಬರ್ತಕ್ಕಂಥ ಈ ದಿನ, 36 ವರ್ಷಕ್ಕೆ ಬರ್ತಕ್ಕಂಥ ಈ ಒಂದು ದಿನ. ಆದ್ದರಿಂದ ಈ ದಿನ ತುಂಬ ಉಪಯೋಗವಾದ ದಿನ. ಈ ದಿನ ಸಾಧು ಸಂತರು, ಋಷಿಗಳು, ಮುನಿಗಳೆಲ್ಲ ಭೂತಳಕ್ಕೆ ಬಂದಿದ್ದಾರೆ. ಇನ್ನು 21 ದಿವಸ ಅದೇ ಒಂದು ಕಾಯದಲ್ಲಿ ಇರ್ತಾರೆ. ಅಂದರೆ ಈ ಕ್ಷೇತ್ರದಲ್ಲಿ ಆಗ್ಬೋದು, ಬೇರೆ ದೈವಿಕ ಸ್ಥಳದಲ್ಲಿ ಆಗ್ಬೋದು, ಪೂರ್ತಿ ಇರುತ್ತೆ. ಅಲ್ಲಿ ಭಕ್ತರು ನಿಷ್ಕಲ್ಮಶವಾಗಿ ಬೇಡಬೇಕಷ್ಟೇ. ಯಾಕೆಂದ್ರೆ ಭೂಮಂಡಲನೇ ಎಲ್ಲವೂ ದೈವದ್ದು, ಇಲ್ಲಿದೆ ಅಲ್ಲಿದೆ ಅಂತ ತಾರತಮ್ಯವಿಲ್ಲ. ಆದ್ರೆ ಆ ಕ್ಷೇತ್ರದಲ್ಲಿ ಹೇಗೆ ಪಾಲನೆ ಮಾಡ್ಕೊಂಡು ಹೋಗ್ತಾರೆ ಧರ್ಮವಾಗಿ, ಇದ್ರ ಮೇಲೆ ಒಳಪಟ್ಟಿರುತ್ತೆ. ಇದು ಮೂಲ ಉದ್ದೇಶ. ಆಮೇಲೆ ವಿಶೇಷ ದಿನ ಅಂತ ಹೇಳಿದ್ರೆ ಅಂದ್ರೆ ಬುದ್ಧ ಪೌರ್ಣಿಮೆ ಅನ್ನೋದು ಗೊತ್ತು. ಇದನ್ನ ಹೊರತಾಗಿ ಇನ್ಯಾವುದಾದ್ರೂ ವಿಶೇಷತೆ ಇದೆಯಾ ಈ ದಿನಕ್ಕೆ? ನೋಡಿ, ಬಾಬಾಜಿಯವರು ಬಂದಂತ ನಕ್ಷತ್ರ ಈ ದಿನ ಏನಿದೆಯೋ ಅದು ನಕ್ಷತ್ರ. ಮತ್ತೆ ಸಿದ್ಧಾರೂಢರು ಬಂದಂಥದ್ದು, ಶಿರಡಿ ಸಾಯಿಬಾಬಾ ಅವರು ಬಂದಂಥದ್ದು, ಯಡಿಯೂರು ಸಿದ್ಧಲಿಂಗೇಶ್ವರ ಸ್ವಾಮಿ ಬಂದಂಥದ್ದು, ಕೈವಾರ ತಾತಯ್ಯ ಬಂದಂಥದ್ದು, ಮತ್ತೆ ಮಡಿವಾಳ ಮಾಚಯ್ಯ ಬಂದಂಥದ್ದು. ಅಂದ್ರೆ ಎಲ್ಲಾ ಗುರುಗಳ ಒಂದು ಅವರ ಒಂದು ಆಶೀರ್ವಾದ ಸಂಕಲ್ಪ ಇದೆ ಅಂತ ಹೇಳ್ತಾ ಇದ್ದಾರೆ. ಇಂಥದೇ ಸಮಯಕ್ಕೆ ಹೀಗೆ ಬರಬೇಕು ಅಂತ ದೈವ ನಿರ್ಣಯ ಆಗಿರುತ್ತೆ. ಆ ಸಂಕಲ್ಪದಲ್ಲಿ ಬರ್ತಾರೆ. ಅವ್ರ ಪೂರ್ಣ ಅನುಗ್ರಹ ಇನ್ನು 21 ದಿವಸ ಸತತವಾಗಿ ಇದ್ದೇ ಇರುತ್ತೆ. ಅವ್ರು ಎಲ್ಲಿ ಕಾಯ ಚೈತನ್ಯವಾಗಿ ಏನೇನು ಸಾಧನೆ ಮಾಡಿದಾರೋ ಅಲ್ಲಿ ಹೋದಾಗ ಅಲ್ಲಿ ಪರಿಪೂರ್ಣ ಆ ಶಕ್ತಿ ಚೈತನ್ಯನ ನೋಡ್ಬೋದು. ಇನ್ನು 21 ದಿವಸಗಳ ಕಾಲ ಇಲ್ಲಿ ಒಂದು ಚೈತನ್ಯ ಮೂಲ ಗುರು ಅಂತ ಅನ್ನೋ ಒಂದು ಏನು ಪರಮಾತ್ಮ ಅಂತ ಬಾಯಲ್ಲಿ ಬ್ರಹ್ಮಾಂಡ ತೋರಿಸ್ತಂತ ಹರಿಹರಪ್ಪಾಜಿ ಅಂತ ಏನು ಹೇಳ್ತಿರೋ, ಅವರು ಕೂಡ ವಿಶೇಷವಾಗಿ ಈ ದಿನ ಆಶೀರ್ವಾದ ಮಾಡಿದ್ದಾರೆ. ವಿಶೇಷವಾಗಿ ಆಶೀರ್ವಾದ ಮಾಡಿ ಲೋಕದ ಧರ್ಮದ ನ್ಯಾಯದ ನೀತಿಯ ರಕ್ಷಣೆಗೆ ಕ್ರಾಂತಿವೀರ್ಯ ಸತ್ಯದಂಡ ಧರ್ಮದಂಡ ಇವುಗಳ ಎಲ್ಲ ಅನ್ವೇಷಣೆಗೆ ಸತ್ಯ ಧರ್ಮನ ಎತ್ತಿಡಿಯೋಕ್ಕೆ ಒಂದು ಜ್ಯೋತಿಯಾಗಿ ಬೆಳಗಿದ್ದಾರೆ ಈ ದಿನ. ಅದಕ್ಕೆ ವಾಮಕಲ್ಪ ಮಹಾಯಾಗ ಮಂಟಪ ಅಂತ ಶ್ರೀ ಕ್ಷೇತ್ರ ಶಾಖ ನೀಲಾಂಬರಿ ಸುಕ್ಷೇತ್ರದಲ್ಲಿ ಆ ಒಂದು ಕಾರ್ಯನ ನಡೆಸಿದ್ದಾರೆ. ಯಜ್ಞ ಯಾಗಾದಿಗಳು ನೆಪ ಮಾತ್ರ ಲೋಕಕ್ಕೆ ಕಾಣುವ 4 ಭಕ್ತರ ನಡುವೆ ನಿರಾಕಾರದ ಸಾಕಾರದ ಶಕ್ತಿ, ದೈವಿಕ ಶಕ್ತಿಗಳು ಸಾಕಷ್ಟಿದೆ. ಅವನ್ನೆಲ್ಲ ಒಳಗೊಂಡಂತೆ ನಡೆಸಿದ್ದಾರೆ. ಆಮೇಲೆ ನಂತರ ಕೈಲಾಸ ಮಂಟಪದಲ್ಲಿ ಇಷ್ಟಲಿಂಗ ಪೂಜೆಯನ್ನ ನೀವು ನೆರವೇರಿಸಿದ್ರಿ. ಸೊ ಅದರ ಉದ್ದೇಶ ಏನು? ನೋಡಿ, ಮುಂದೆ ಜಗತ್ತು ವಿನಾಶ ಆಗುತ್ತೆ. ವಿನಾಶ ಆದಾಗ ಧರ್ಮದ ರಕ್ಷಣೆಗೆ ಪರಮಾತ್ಮ ಇಂತಿಷ್ಟೇ ಜಾಗ ಅಂತ ನಿಗದಿ ಮಾಡ್ಕೊಂಡಿದ್ದಾರೆ. ಆ ನಿಗದಿ ಮಾಡ್ಕೊಂಡಂತ ಜಾಗದಲ್ಲಿ ಒಂದು ವೈಕುಂಠ ದ್ವಾರ, ಒಂದು ಕೈಲಾಸ ದ್ವಾರ ಅಂತ ಬರ್ತದೆ. ಅಂತ ವೈಕುಂಠ ದ್ವಾರ ಇಲ್ಲೇ ಹತ್ರದಲ್ಲಿದೆ, ಮುಂದಿನ ದಿನದಲ್ಲಿ ಗೊತ್ತಾಗುತ್ತೆ. ಇದು ಕೈಲಾಸ ದ್ವಾರ. ಇದರ ಬಾಗಿಲಿನ ಸುತ್ತಳತೆ ಬಂದು 21 ಹೈಟ್ ಇರುತ್ತೆ, 124 ಅಡಿ ಅಗಲ ಇರುತ್ತೆ. ಇದರಲ್ಲಿ 15-16 ಅಡಿ ಮನುಷ್ಯರು ಓಡಾಡ್ತಾರೆ. ಇವರು ಬರ್ತಾರೆ ದೈತ್ಯ ಮಾನವರು ಅಂದ್ರೆ ನೀವ್ ಹೇಳ್ತಾ ಇರೋ ಪ್ರಕಾರ ನಾರ್ಮಲ್ ಭೂಮಿ ಮೇಲೆ ಹುಟ್ಟಿ ಇರ್ತಕ್ಕಂತ ಮಾನವರ, ಇಲ್ಲ ಬೇರೆ ಲೋಕದಿಂದ ಬರ್ತಕ್ಕಂತ? ಇಲ್ಲ, ಭೂಮಿ ಮೇಲೆ ಹುಡ್ತವ್ರು. ಮತ್ತೆ ಹುಡ್ತಿದಂಗೆ ಚಿಕ್ಕವನು ಕುಬ್ಜರು ಆಗ್ತಾರೆ, ದೊಡ್ಡವರು ಆಗ್ತಾರೆ. ವಿಚಿತ್ರ ಆಗುತ್ತೆ ಇನ್ ಮುಂದಕ್ಕೆ. ಏನ್ ಕಾರಣ ಗುರುಗಳೇ ಇದು ಆಗೋ? ಜಗತ್ತಿನ ವಿನಾಶ, ಧರ್ಮದ ರಕ್ಷಣೆ. ಇದೆಲ್ಲ ಒಂದು ವ್ಯತ್ಯಾಸನ ನಾವು ನೋಡ್ಬೋದು ಇನ್ ಮುಂದಿನ ಕಾಲದಲ್ಲಿ. ಖಂಡಿತ ನೋಡ್ತೀವಿ. ಆಮೇಲೆ ನಿಮ್ಗೆ ಅಮ್ಮನವರು ಇದು ನೀವು ಹೇಳಿದ್ರಿ ಪ್ರಥಮ ಬಾರಿಗೆ ಕೈಲಾಸ ಮಂಟಪದಲ್ಲಿ ಈ ಒಂದು ಅವಕಾಶನ ಕೊಟ್ಟಿದ್ದಾರೆ ಅಂತ. ಸೊ ಅದು ಇವತ್ತೇ ಏನಕ್ಕೆ ಅದು ಕೊಟ್ಟಿದ್ದಾರೆ ಅಂದರೆ ಏನು ಅದರ ಮೂಲ ಉದ್ದೇಶ ಗುರುಗಳೇ? ಅಂದರೆ ಅದೇ ನಕ್ಷತ್ರದಲ್ಲಿ ಅದೇ ದಿನ ಮೂಲ ಕರ್ಕೊಂಬಂದಿರ್ತಾರೆ. ಆ ದಿನ ಅವರೇ ಸ್ವತಃ ಹೇಳಿ ದೈವ ಕೊಡುವಾಗ ಮುಂದೆ ಇದು ನಿಮಗೆ ಆ ಸಮಯ ಬಂದಾಗ ಅವರೇ ಹೇಳಿ ಮಾಡಿಸ್ತಾರೆ. ಅದಾಗಿದೆ. ಅಂದರೆ ಆ ಇದರಲ್ಲಿ
ಪಾಲ್ಗೊಂಡಿರತಕ್ಕಂಥ ಭಕ್ತಾದಿಗಳಿಗೆ ಯಾವ ಒಂದು ಅಂದರೆ ಆಸೆಗಳು ಈಡೇರುತ್ತೆ, ಆ ಥರ ಸಂಕಲ್ಪ ಈಡೇರುತ್ತಾ? ಲೋಕ ಕಲ್ಯಾಣದ ಪರಮಶಿವನ ಪೂರ್ಣ ಅನುಗ್ರಹ ಇದೆ, ಪರಮಶಿವನ ಪರಿಪೂರ್ಣ ಅನುಗ್ರಹ ಇದೆ. ಇಲ್ಲಿ ಏನೇನು ಚೇಂಜಸ್, ಬದಲಾವಣೆ ನಾವು ನೋಡ್ಬೋದು? ಇಲ್ಲಿ ಏನಾಗುತ್ತೆ ಅಂದರೆ ಪರಿವರ್ತನೆ ಅಂತ ಹೇಳ್ಬೋದು. ಪರಿವರ್ತನೆ ಅಂದರೆ ಜನ್ಮ ಜನ್ಮದಲ್ಲೂ ದೈವ ಹುಡುಕೊಂಬಂದವ್ರಿಗೆ, ಸದ್ಗುರುವಿನ ಕೃಪೆ ಇರೋರಿಗೆ ಪರಿಪೂರ್ಣ ದೇವಿಯ ಅನುಗ್ರಹ ಆಗಿ 7 ಜನ್ಮದ ಕರ್ಮ ಕಳೆದು, ಈಗ ಆಲ್ರೆಡಿ ಹಿಂದೆನೇ ಹೇಳಿದಾಗಿ 7 ಜನ್ಮದ ಕರ್ಮ ಕಳೆದ್ಮೇಲೆ 7 ಜನ್ಮದ ತಾತ್ಪರ್ಯಕ್ಕೆ ದೈವಿಕ ಅಂಶ ಬರುತ್ತೆ. ದೈವಿಕ ಅಂಶ ಸಿಕ್ತಾಗ ಇದನ್ನ ಯಾರು ಕೊಟ್ಟವರು ಅಂತ ಗೊತ್ತಾಗುತ್ತೆ. ಹರಿಹರಪ್ಪಾಜಿ ಅಂತ ಅಲ್ಲಿ ದೇವ್ರವ್ರಿಗೂ ಒಂದು ದಾರಿ ಮಾಡಿಕೊಡ್ತಾರೆ. ಎಲ್ಲವೂ ಸಿಗೋದು ಅದೇ ಸ್ಥಳದಲ್ಲಿ. ಇಲ್ಲಿ ಕರ್ಮ ಕಳೀತದೆ. ಇದೊಂದು ದ್ವಾರ. ಕೈಲಾಸ ಮಂಟಪ ಮನುಷ್ಯನ ಸತ್ತಾಗ ಹೆಂಗೆ ಹೆಣ ಅಂತ ನಾವು ಪೂಜೆ ಮಾಡ್ತೀವೋ, ಶಿವನು ಒಂದೇ, ಶವನು ಒಂದೇ. ಆ ತಾತ್ಪರ್ಯದಲ್ಲಿ ಕೈಲಾಸ ಮಂಟಪದಲ್ಲಿ ಆ ಶವಕ್ಕೊಂದು ಮುಕ್ತಿ ಸಿಗುತ್ತೆ ಅಂತ ಹೇಳ್ಬೋದು. ಸೊ ಇಲ್ಲಿ ಬರ್ತಕ್ಕಂಥ ಭಕ್ತಾದಿಗಳು ದೇವರವ್ರಿಗೂ ಕೂಡ ಅಲ್ಲೂ ಕೂಡ ನಾವು ಆ ಕ್ಷೇತ್ರಕ್ಕೂ ಕೂಡ ಹೋಗಬೇಕು ಅಂತ ಹೇಳ್ತಾ ಇದ್ದೀರಾ? ಹೌದು, ಖಂಡಿತ. ಎರಡೂ ಕ್ಷೇತ್ರಗಳು ಬಹಳ ಪ್ರಮುಖವಾದದ್ದು. ಇಲ್ಲಿ ಬಂದು ಈ ಹಿಂದೆ ಎಲ್ಲ ಏನಾಗ್ತಿತ್ತು ಅಂದರೆ ಹಾಗೆ ಹೋಗ್ತಾ ಇದ್ರು ದೇವ್ರೂರಿಗೆ. ಇಲ್ಲಿ ಕರ್ಮ ಕಳೆದಿ ಮುಂದೆ ದಾರಿ ಸಾಕ್ತಾರೆ. ಕಲಿಯುಗದ ಅಂತ್ಯದಲ್ಲಿ ಏನಾಗುತ್ತೆ ಅಂದರೆ, ಈ ಸಂಧಿ ಕಾಲದಲ್ಲಿ ಏನಾಗಿದೆ ಅಂದರೆ ಧರ್ಮಕ್ಕೆ ಈಗ ಜಯ ಸಿಗ್ತಾ ಇದೆ. ಧರ್ಮ ಸಂಸ್ಥಾಪನಾರ್ಥ ಮಹಾಯಾಗ ಶಿವರಾತ್ರಿಯಲ್ಲಿ ಏನು ನಡೀತೋ ಅದಾದ್ಮೇಲೆ ಧರ್ಮಕ್ಕೆ ಜಯ ಸಿಗ್ತಾ ಇದೆ. ಆ ಧರ್ಮಕ್ಕೆ ಜಯ ಸಿಗ್ಬೇಕು ಅಂದ್ರೆ ನಮ್ಮ ಕರ್ಮ ತೀರಿರ್ಬೇಕು. ನಿಜವಾದ ಸದ್ಗುರುವಿನ ಕೃಪೆ ಆಗ್ಬೇಕು ಅಂದ್ರೆ ನಮ್ಮ ಕರ್ಮ ತೀರಿರ್ಬೇಕು. ಆ ಕರ್ಮನ ತೀರ್ಲಿಕ್ಕೆ ಒಂದು ಇಂತಿಂತವ್ರನ್ನೇ ಅಂತ ಭಗವಂತ ನೇಮಕ ಮಾಡಿದ್ದಾರೆ. ಅದರಲ್ಲಿ ಇವರು ಶಾಖಾ ನೀಲಾಂಬರಿ ದೇವಿ.